ಮಕ್ಕಳೇ, ಇವತ್ತಿನ ದಿನ ಸಂಧಿಗಳ ಬಗ್ಗೆ ತಿಳ್ಕೊಳೋಣ. ಹಾಗಾದ್ರೆ ನೋಡ್ರಿ, ನಾವು ಮಾತನಾಡುವಾಗ ಕೆಲವು ಪದಗಳನ್ನು ಬಿಡಿ ಬಿಡಿಯಾಗಿ ಹೇಳದೆ ಕೂಡಿಸಿ ಹೇಳುತ್ತೇವೆ, ಹೌದಲ್ಲ? ನಾವು ಕೆಲವೊಂದು ಪದಗಳನ್ನು ನಾವು ಮಾತಾಡಬೇಕಾದ್ರೆ ಬಿಡಿ ಬಿಡಿಯಾಗಿ ಹೇಳೋದಿಲ್ಲ, ಅವನ್ನೇನು ಮಾಡ್ತೀವಿ, ಕೂಡಿಸಿ ಹೇಳ್ತೀವಿ. ಅಂಥವು ಯಾವ ಪದಗಳು? ಹಾಗಾದರೆ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಅಲ್ಲಿ. ನೋಡ್ರಿ, ಇಲ್ಲಿ ಅಲ್ಲಿ ಮತ್ತು ಅಲ್ಲಿ ಎಂಬ ಎರಡು ಪದಗಳನ್ನು ಇಲ್ಲಿ ಹೊಂದೈತಿ. ಅಲ್ಲಿ ಅಲ್ಲಿ ನಾವು ಅದನ್ನು ಕೂಡಿಸಿ ಹೇಳಿದಾಗ ಏನಾಗುತ್ತೆ, ಅಲ್ಲಲ್ಲಿ ಅಂತ ಒಂದೇ ಪದವಾಗಿ ಹೇಳ್ತೀವಿ. ಇಲ್ಲಿ ನೋಡ್ರಿ, 4 ಅಕ್ಷರಗಳನ್ನು ಒಳಗೊಂಡಿದೆ. ಅ ಲಿ ಅ ಲಿ, ಇವು ಏನದಾವು? 4 ಅಕ್ಷರಗಳು ಅದಾವು. ನಾವೇನು ಮಾಡ್ತೀವಿ, ಇವನು ಒಟ್ಟಾಗಿ ಸೇರಿಸಿ 3 ಅಕ್ಷರದ ಒಂದು ಪದವನ್ನಾಗಿ ಮಾಡಿದೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ಪದ ರಚನೆ ಆಗುವಾಗ 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ. ಹಾಗಾದರೆ ಸಂಧಿ ಅಂದ್ರೇನು? ಪದ ರಚನೆಯಾಗುವಾಗ 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ. ಹಾಗಾದರೆ ನೋಡ್ರಿ, ಈ ರೀತಿಯ ಪದಗಳು ಒಟ್ಟು ಸೇರುವಾಗ ಮೂಲ ಪದಗಳ ಅರ್ಥಕ್ಕೆ ಯಾವ ಲೋಪವೂ ಬರಬಾರ್ದು. ಆ ಪದಗಳಿಗೆ ಏನಾಗಬೇಕು, ಯಾವುದೇ ರೀತಿಯಾದಂತಹ ಲೋಪಗಳು ಬರಬಾರ್ದು. ಮೂಲ ಪದಗಳ ಒಂದು ಅರ್ಥಕ್ಕೆ ಲೋಪ ಬರಬಾರ್ದು. ಅಂತಹ ಪದಗಳು ಏನಾದರೂ ಲೋಪ ಬಂದರೆ ಅದನ್ನು ನಾವು ಸಂಧಿ ಮಾಡಲಿಕ್ಕೆ ಬರುವುದಿಲ್ಲ. ಅರ್ಥಕ್ಕೆ ಲೋಪ ಬರುವುದಾದಲ್ಲಿ ಸಂಧಿ ಮಾಡಬಾರ್ದೆಂದು ನಿಯಮ ಉಂಟು. ಅಂದರೆ ನಾವು ಸಂಧಿ ಮಾಡಲಿಕ್ಕೆ ಬರೋದಿಲ್ಲ. ಹೀಗೆ ನೋಡ್ರಿ, ಸಂಧಿ ಆಗುವಾಗ ಸ್ವರದ ಮುಂದೆ ಸ್ವರ ಇದ್ದು ಸಂಧಿಯಾದರೆ ಅದು ಸ್ವರ ಸಂಧಿ. ಅರ್ಥ ಆಯ್ತಲ್ಲ? ಸ್ವರದ ಮುಂದೆ ಸ್ವರ ಇದ್ದು, ಸ್ವರಗಳು ಅಂದಾಗ ಅ ಆ ಇ ಈ ಬರ್ತಾವಲ್ರಿ, ಆ ಸ್ವರಗಳ ಮುಂದೆ ಸ್ವರ ಬಂದಾಗ ಅದನ್ನು ಸ್ವರ ಸಂಧಿ ಅಂತ ಹೇಳ್ತೀವಿ. ಸ್ವರದ ಮುಂದೆ ವ್ಯಂಜನ, ಸ್ವರಗಳ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಇದ್ದು ಅಂತಹ ಒಂದು ಪದಗಳಿಗೆ ನಾವೇನಂತ ಕರಿತೀವಿ, ವ್ಯಂಜನ ಸಂಧಿ ಅಂತ ಹೇಳ್ತೀವಿ. ಈ ಸಂಧಿಗಳಲ್ಲಿ ನೋಡ್ರಿ, ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ, ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ 2 ವಿಧಗಳನ್ನು ಮಾಡ್ತೀವಿ. ಕನ್ನಡ ಪದಗಳೇ ಸೇರಿ ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಂಧಿ ಆದರೆ ಕನ್ನಡ ಸಂಧಿ. ನೋಡ್ರಿ ಮಕ್ಕಳ, ಕನ್ನಡ ಪದಗಳಿಗೆ, ಕನ್ನಡದಲ್ಲಿ ಬರುವಂತಹ ಪದಗಳೇ ನೋಡ್ರಲೇ ಸೇರಿ ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿದಾಗ ಆ ಸಂಧಿಯನ್ನು ನಾವು ಕನ್ನಡ ಸಂಧಿ. ಇನ್ನು ಸಂಸ್ಕೃತ ಪದಗಳು ಸೇರಿ ಸಂಧಿ ಆದರೆ ಸಂಸ್ಕೃತದ ಸಂಧಿ ಅಂತ ಕರಿತೀವಿ. ಸಂಸ್ಕೃತ ಪದಗಳು ಸೇರಿ ಸಂಧಿ ಆದರೆ ಸಂಸ್ಕೃತ ಸಂಧಿ ಅಂತಲೂ ನಾವು ಕರಿತೇವೆ. ನೋಡ್ರಿ, ಸಂಧಿ ಮಾಡಬೇಕಾದ್ರೆ ಅಥವಾ ಸಂಧಿ ಆಗುವಾಗ ಕೆಲವು ವ್ಯತ್ಯಾಸಗಳಾಗುತ್ತವೆ. ಆ ವ್ಯತ್ಯಾಸಗಳು ಯಾವುವು ನೋಡ್ರಿ, ಈ ವ್ಯತ್ಯಾಸವೇ ಸಂಧಿ ಕ್ರಿಯೆ. ವ್ಯತ್ಯಾಸಗಳಾಗ್ತಾವಲ್ಲ, ಅವುಗಳಿಗೆ ನಾವೇನಂತೀವಿ, ಸಂಧಿ ಕ್ರಿಯೆ ಅಂತ ಕರಿತೀವಿ. ಈ ವ್ಯತ್ಯಾಸ ಪೂರ್ವ ಪದದ ಅಂತ್ಯದಲ್ಲಿ ಅಥವಾ ಪರಪದದ ಅಂದರೆ ಉತ್ತರ ಪದ ಆದಿಯಲ್ಲಿ ಇಲ್ಲವೇ 2 ಪದಗಳ ಮಧ್ಯದಲ್ಲಿ ನಡೆಯುತ್ತದೆ. ಈ ವರ್ಣ ವ್ಯತ್ಯಾಸಕ್ಕನುಗುಣವಾಗಿ, ಈ ವರ್ಣದ ವ್ಯತ್ಯಾಸಕ್ಕನುಗುಣವಾಗಿ ಲೋಪ, ಆಗಮ, ಆದೇಶ ಎಂಬ 3 ವಿಧದ ಸಂಧಿ ಕ್ರಿಯೆಗಳು ನಡೆಯುತ್ತವೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲೇನಂತಂದ್ರೆ, ಆ ವ್ಯತ್ಯಾಸ ಪೂರ್ವ ಪದದ ಅಂತ್ಯದಲ್ಲಿ ಅಥವಾ ಉತ್ತರ ಪದದ ಆದಿಯಲ್ಲಿ ಇಲ್ಲವೇ 2 ಪದಗಳ ಮಧ್ಯೆ ನಡೆಯುತ್ತಾ ಆ ವರ್ಣಗಳ ವ್ಯತ್ಯಾಸಕ್ಕನುಗುಣವಾಗಿ ನಾವಿಲ್ಲೇನು ಮಾಡ್ತೀವಿ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ 3 ವಿಧದ ಒಂದು ಸಂಧಿ ಕ್ರಿಯೆಗಳನ್ನು ನಡೆಸ್ತೀವಿ. ಉದಾಹರಣೆ ನೋಡ್ರಿ, ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಅರ್ಥ ಆಯ್ತಲ್ಲ? ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಇಲ್ಲಿ ನೋಡ್ರಿ, ಸಂಧಿ ಕ್ರಿಯೆಗೆ ಒಳಪಟ್ಟ ಅಕ್ಷರಗಳನ್ನು ಗೆರೆ ಹಾಕಿ ಗುರುತಿಸಿದೆ. ಇಲ್ಲಿ ನೋಡ್ರಿ, ಗೆರೆ ಹಾಕಿ ಗುರುತಿಸಿದ್ದಾರೆ, ರೇಖ ಮತ್ತು ಓಕ. ಸಂಧಿ ಕ್ರಿಯೆ ನಡೆಯುವ ಮೊದಲು ಬೇರೆ ಮತ್ತು ಒಬ್ಬ. ಆ ಸಂಧಿ ಕ್ರಿಯೆ ನಡೆಯುವ ಮುಂಚೆ ಬೇರೆ ಅನ್ನೋದು ಒಂದು ಪದ, ಒಬ್ಬ ಅನ್ನೋದು ಒಂದು ಪದ.
ಹಾಗಾದರೆ ಈ ಎರಡೂ ಪದಗಳನ್ನು ನೀವು ಗಮನಿಸ್ರಿ. ಇಲ್ಲಿ ನಾವು ಎರಡೂ ಪದಗಳನ್ನು ಸೇರಿಸಿ ನಾವಿಲ್ಲಿ ಏನು ಹೇಳಿದ್ವಿ, ಬೇರೊಬ್ಬ ಅಂತ ಇಲ್ಲಿ ಹೇಳಿದ್ವಿ. ಹಾಗಾದರೆ ಪೂರ್ವ ಪದದ ಅಂತ್ಯದಲ್ಲಿ ನೋಡ್ರಿ, ಪೂರ್ವ ಪದದ ಅಂತ್ಯದಲ್ಲಿ ಇರಲಿ ರ ಮತ್ತು ಎ, ಈ ಎರಡೂ ಅಕ್ಷರಗಳಿರ್ತಾವಲ್ಲ, ಈ ಪದದ ಆದಿಯಲ್ಲಿ, ಈ ಪದದ ಒಂದು ಆದಿಯಲ್ಲಿ ಓ ಅಕ್ಷರವಿದೆ. ಸಂಧಿಯಾದಾಗ ಬೇರೊಬ್ಬ ಎಂಬ ಪದ ರಚನೆಯಾಗಿದ್ದು, ಸಂಧಿಗೊಳಪಟ್ಟಂತಹ ರೋ ಅಕ್ಷರದಲ್ಲಿ, ಇಲ್ಲಿ ರೋ ಬೇರೊಬ್ಬ ಅಂತ ಬರೆದಿದೆಯಲ್ಲ, ರೋ ಅಕ್ಷರ ರ ಮತ್ತು ಓ ಎಂಬ ಎರಡು ಅಕ್ಷರಗಳಿವೆ. ಅರ್ಥ ಆಯ್ತಲ್ಲ? ರೋ ಅಂತಂದ್ರೆ ನೋಡ್ರಿ, ಆರ್ ಪ್ಲಸ್ ಓ ಅಂದ್ರೆ ರ ಪ್ಲಸ್ ಓ ಎರಡು ಅಕ್ಷರಗಳು ಬರ್ತಾವು. ಹಾಗಾಗಿ ಪೂರ್ವ ಪದದ ಅಂತ್ಯದಲ್ಲಿದ್ದಂತಹ ಎ ಎಂಬ ಅಕ್ಷರ ಅಥವಾ ಸ್ವರಾಕ್ಷರ ಲೋಪವಾಗಿದೆ. ಇದೇ ಲೋಪಕ್ರಿಯೆ. ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಎ ಎಂಬ ಸ್ವರಾಕ್ಷರ, ಎ ಬೇರೊಬ್ಬ ಅನ್ನೋ ಒಂದು ಪದ ಇಲ್ಲೇನು ಅಂತ್ಯದೊಳಗ ಎ ಎಂಬ ಸ್ವರಾಕ್ಷರ ಇಲ್ಲಿ ಲೋಪ ಆಗೈತಿ. ಅದಕ್ಕೆ ನಾವಿದೇನಂತೀವಿ, ಲೋಪಕ್ರಿಯೆ. ಉದಾಹರಣೆ ನೋಡ್ರಿ, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಈ ಉದಾಹರಣೆಗಳನ್ನು ಗಮನಿಸಿದಾಗ ಸಂಧಿಯಾಗುವ ಮೊದಲು 3 ಅಕ್ಷರಗಳಿದ್ದು ಸಂಧಿ ಆದಮೇಲೆ 4 ಅಕ್ಷರಗಳಾಗ್ತಾವು. ಅರ್ಥ ಆಯ್ತಲ್ಲ? ಇಲ್ಲಿ ಪೂರ್ವ ಪದದ ಅಂತ್ಯ ಮತ್ತು ಪರಪದದ ಆದಿಯ ಮಧ್ಯೆ ಯ ಎಂಬ ವ್ಯಂಜನಾಕ್ಷರ ಸೇರಿಕೊಂಡಿದೆ. ಹೀಗಾಗಿ ನಾವಿಲ್ಲೇನು ಹೊಸದಾಗಿ ಅಕ್ಷರ ಬಂದು ಸೇರುವುದೇ ಆಗಮ ಕ್ರಿಯೆ. ಉದಾಹರಣೆ, ಮಳೆ ಪ್ಲಸ್ ಕಾಲ ಮಳೆಗಾಲ. ನೋಡಿ ಮಕ್ಕಳಲ್ಲಿ, ಮಳೆ ಪ್ಲಸ್ ಕಾಲ ಮಳೆಗಾಲ. ಇಲ್ಲಿ ಪರಪದದ ಆದಿಯಲ್ಲಿದ್ದಂತಹ ಕ ಅಕ್ಷರ, ಪರಪದದ ಆದಿಯಲ್ಲಿದ್ದಂತಹ ಕ ಅಕ್ಷರ ಬದಲಿಗೆ ಗ ಅಕ್ಷರ ಬಂದಿದೆ, ಗ ಅಕ್ಷರ ಬಂದಿದೆ. ಹಾಗಾಗಿ ಇದೊಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬರುವುದೇ ಆದೇಶ ಕ್ರಿಯೆ. ಈ ಸಂಧಿ ಕ್ರಿಯೆಯ ಹೆಸರಿನಿಂದಲೇ ನಾವು ಕನ್ನಡದ ಸಂಧಿಗಳನ್ನು ಹೆಸರಿಸಲಾಗುವುದು. ಲೋಪಕ್ರಿಯೆ ಆದರೆ ಲೋಪಸಂಧಿ, ಆಗಮ ಕ್ರಿಯೆ ಆದರೆ ಆಗಮ ಸಂಧಿ ಮತ್ತು ಆದೇಶ ಕ್ರಿಯೆ ಆದರೆ ಆದೇಶ ಸಂಧಿ. ಹೀಗೆ ಕನ್ನಡದಲ್ಲಿ ನಾವು ಲೋಪ, ಆಗಮ ಮತ್ತು ಆದೇಶ ಎಂಬ 3 ವಿಧದ ಸಂಧಿಗಳು ಬರ್ತಾವು. ಇನ್ನು ನೋಡ್ರಿ, ಒಂದೊಂದನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಮೊದಲನೇದಾಗಿ ಲೋಪಸಂಧಿ. ಹಾಗಾದರೆ ಲೋಪಸಂಧಿ ಅಂದ್ರೇನು? ಸಂಧಿ ಕ್ರಿಯೆಗೆ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪವಾದರೆ ಅದು ಲೋಪಸಂಧಿ. ಸಂಧಿ ಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು, ಸಂಧಿ ಮಾಡುವಂತಹ ಸಂದರ್ಭದೊಳಗೆ ಸ್ವರದ ಮುಂದೆ ಸ್ವರ ಬಂದಾಗ ಪೂರ್ವ ಪದದ ಸ್ವರ ಲೋಪವಾದರೆ ಅದು ಲೋಪಸಂಧಿ. ಅರ್ಥ ಆಯ್ತಲ್ಲ? ಉದಾಹರಣೆ ನೋಡ್ರಿ, ಊರು ಪ್ಲಸ್ ಊರು ಊರೂರು, ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು, ಊರು ಪ್ಲಸ್ ಇಂದ ಊರಿಂದ. ಅರ್ಥ ಆಯ್ತಲ್ಲ? ಲೋಪಸಂಧಿ ಅಂದರೆ ಸಂಧಿ ಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರ ಬಂದರೆ, ಆಮೇಲೆ ಪೂರ್ವ ಪದದ ಸ್ವರ ಲೋಪವಾದರೆ ಆ ಒಂದು ಸಂಧಿಯನ್ನು ಲೋಪಸಂಧಿ ಅಂತ ಹೇಳ್ತೀವಿ. ಇನ್ನು ಆಗಮ ಸಂಧಿ. ಆಗಮ ಸಂಧಿ ನೋಡ್ರಲ್ಲೇ, ಆಗಮ ಕ್ರಿಯೆ ಆದರೆ ಆಗಮ ಸಂಧಿ ಅಂತ ಇಲ್ಲೇ ನಾವು ನೋಡಿದ್ದೀವಲ್ಲ ಮಕ್ಕಳೇ. ನೋಡ್ರಿ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಏಕಾರ ಅಥವಾ ವಕಾರವು ಈ ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ, ಸ್ವರಗಳ ಮುಂದೆ ಸ್ವರ ಬಂದು ಸಂಧಿ ಮಾಡಬೇಕಾದಾಗ ಯಕಾರ ಅಥವಾ ವಕಾರ ಈ ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ ಅದು ಆಗಮ ಸಂಧಿ. ನೋಡ್ರಿಲ್ಲಿ, ಕೈ ಪ್ಲಸ್ ಅನ್ನು ಕೈಯನ್ನು. ಇಲ್ಲಿ ನೋಡ್ರಿಲ್ಲಿ ಯಕಾರ ಬಂತು ಈ ಪದದಲ್ಲಿ. ಇಲ್ಲಿ
ಯಕಾರ. ಹೌದಾ? ಚಳಿ ಪ್ಲಸ್ ಇಂದ, ಚಳಿಯಿಂದ, ಇಲ್ಲಿ ಯಕಾರ ಬಂತು. ಇಲ್ಲಿ ನೋಡ್ರಿ, ಗುರು ಪ್ಲಸ್ ಅನ್ನು, ಗುರುವನ್ನು, ಇಲ್ಲಿ ವ ಬಂತು. ವಕಾರ ಬಂದಿದೆಯಲ್ಲ ಮಕ್ಕಳೇ, ಗುರು ಪ್ಲಸ್ ಅನ್ನು, ಗುರುವನ್ನು. ಪುಸ್ತಕ ಪ್ಲಸ್ ಅನ್ನು, ಪುಸ್ತಕವನ್ನು. ಅರ್ಥ ಆಯ್ತಲ್ಲ? ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಯಕಾರ ಅಥವಾ ವಕಾರ ಸ್ವರಗಳ ಮಧ್ಯೆ ಸೇರಿದಾಗ ಅದು ಆಗಮ ಸಂಧಿ. ಇನ್ನು ಲೋಪ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಸಂಧಿ ಕ್ರಿಯೆ ಆಗುವಾಗ ಪರಪದದ ಆದಿಯಲ್ಲಿರುವಂತಹ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರುವುದೇ ಆದೇಶ ಸಂಧಿ. ನೋಡ್ರಿ, ಸಂಧಿ ಕ್ರಿಯೆ ಆಗುವಾಗ ಪರಪದ, ಬೇರೆ ಪದದ ಆದಿಯಲ್ಲಿ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರಿದರೆ ಅದು ಆದೇಶ ಸಂಧಿ. ಯಾವ್ಯಾವು ನೋಡ್ರಿ, ವ್ಯಂಜನಗಳು ಯಾವ ಬರ್ತಾವೆ? ಕ, ತ, ಪ ಗಳಿಗೆ ಗ, ದ, ಬ. ಅಲ್ಲಿ ಕ, ತ, ಪ ಗಳಿಗೆ ಗ, ದ, ಬ. ಕೆಲವೊಮ್ಮೆ ಪ, ಬ, ಮಗಳ ಬದಲಿಗೆ ವಕಾರವು ಆದೇಶವಾಗಿ ಇರುತ್ತದೆ. ಅಂತಹ ಸಂಧಿಗಳಿಗೆ ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ. ಉದಾಹರಣೆ ನೋಡ್ರಿ, ಹುಲ್ಲು ಪ್ಲಸ್ ಕಾವಲು, ಹುಲ್ಲುಗಾವಲು. ನೋಡ್ರಿ, ಕ ಅಕ್ಷರ, ತ ಅಕ್ಷರ, ಪ ಅಕ್ಷರಗಳಿಗೆ ಗ, ದ, ಬ ಅಂತ ಹೇಳಿದ್ವಿ. ಇಲ್ಲಿ ಕ ಅಕ್ಷರಕ್ಕೆ ಗ ಬಂದಿದೆ ನೋಡ್ರಿ. ಕ ಐತ್ರಿ, ಇಲ್ಲಿ ಗ, ಹುಲ್ಲುಗಾವಲು. ಇಲ್ಲೇ ಹುಲ್ಲು ಪ್ಲಸ್ ಕಾವಲು, ಹುಲ್ಲುಗಾವಲು. ಕ ಅಕ್ಷರಕ್ಕೆ ಗ ಅಕ್ಷರ ಬಂದಿದೆ. ಮೈ ಪ್ಲಸ್ ತೊಳೆ, ಮೈದೊಳೆ. ನೋಡ್ರಿ, ತ ಅಕ್ಷರಕ್ಕೆ ದ ಅಕ್ಷರ ಬಂದಿದೆಯಲ್ಲ, ಅದ್ರ ಬದಲಿಗೆ ಮೈದೊಳೆ. ಇನ್ನು ಬೆನ್ ಪ್ಲಸ್ ಪತ್ತು, ಬೆಂಬತ್ತು. ಇಲ್ಲಿ ಪ ಅಕ್ಷರಕ್ಕೆ ಬ ಅಕ್ಷರ ಬಂದಿದೆಯಲ್ಲ ಮಕ್ಕಳೇ, ಬೆನ್ ಪ್ಲಸ್ ಪತ್ತು, ಬೆಂಬತ್ತು. ಕೆನೆ ಪ್ಲಸ್ ಪಾಲು, ಕೆನೆವಾಲ್. ಅರ್ಥ ಆಯ್ತಲ್ಲ? ಕೆನೆ ಪ್ಲಸ್ ವಾಲ್, ಕೆನೆ ಪ್ಲಸ್ ಪಾಲ್, ಕೆನೆವಾಲ್. ಹಾಗಾದರೆ ನೋಡಲಿ, ಆದೇಶ ಸಂಧಿ ಅಂದ್ರೇನು, ಆಗಮ ಸಂಧಿ ಅಂದ್ರೇನು, ಲೋಪ ಸಂಧಿ ಅಂದ್ರೇನು ನಿಮಗೆ ಅರ್ಥ ಆಯಿತು. ನೋಡ್ರಿ, ಲೋಪ ಸಂಧಿ ಅಂದರೆ ಸಂಧಿ ಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವಪದ ಸ್ವರ ಲೋಪವಾದರೆ ಅದು ಲೋಪ ಸಂಧಿ. ಆಗಮ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಯಕಾರ ಅಥವಾ ವಕಾರ ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದಾಗ ಅದು ಆಗಮ ಸಂಧಿ. ಇನ್ನು ಸಂಧಿ ಕ್ರಿಯೆ ಆಗುವಾಗ ಆದೇಶ ಸಂಧಿ ನೋಡ್ರಿ, ಸಂಧಿ ಕ್ರಿಯೆ ಆಗುವಾಗ ಪರಪದದ ಆದಿಯಲ್ಲಿರುವಂತಹ ವ್ಯಂಜನ ಅದರ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರುವುದು ಆದೇಶ ಸಂಧಿ. ಯಾವ ರೀತಿ ಅಂದ್ರೆ ಕ, ತ, ಪಗಳಿಗೆ ಗ, ದ, ಬಗಳು, ಕೆಲವೊಮ್ಮೆ ಪ, ಬ, ಮಗಳು ಬದಲಿಗೆ ವಕಾರವು ಆದೇಶವಾಗಿ ಬರ್ತಾವು. ಇನ್ನು ಪ್ರಕೃತಿ ಭಾವ, ಆ ಪ್ಲಸ್ ಆಡು, ಓಹೋ ಪ್ಲಸ್ ಅಜ್ಜಿ ಬಂದರೆ, ಅಯ್ಯೋ ಪ್ಲಸ್ ಇದೇನು, ಅಕ್ಕ ಪ್ಲಸ್ ಇತ್ತ ಬಾ. ನೋಡಿ, ಇಲ್ಲಿ ಏನಂತಂದ್ರೆ ಕೊಟ್ಟಿರೋ ಉದಾಹರಣೆಯನ್ನು ನೀವು ಗಮನಿಸಿದಾಗ ಸ್ವರದ ಮುಂದೆ ಸ್ವರ ಬರುವುದರಿಂದ ಲೋಪ ಅಥವಾ ಆಗಮ ಸಂಧಿ ಆಗಬೇಕಿತ್ತು, ಅದು ಯಾಕಾಗಿಲ್ಲ? ಹಾಗೆ ಸಂಧಿ ಮಾಡಿದ್ರೆ ಅರ್ಥ ಪದಗಳನ್ನು ಕೂಡಿಸಿದಾಗ ನಮಗೇನಾಗುತ್ತಾ ಅರ್ಥ ಕೆಡ್ತೈತಿ. ಹಾಗಾದ್ರೆ ನಾವು ಅವನ್ನ ಸಂಧಿ ಮಾಡಲಿಕ್ಕೆ ಬರುವುದಿಲ್ಲ. ಪ್ಲುತ ಸ್ವರದ ಮುಂದೆ ಸ್ವರ ಬಂದಾಗ ಅಯ್ಯೋ, ಆಹಾ, ಓಹೋ ಮುಂತಾದ ಭಾವಸೂಚಕ ಅವಯಗಳ ಮುಂದೆ ಇವೇನಪ್ಪ, ಅಯ್ಯೋ, ಆಹಾ, ಓಹೋ ಇವೇನ್ರಿವು ಭಾವಸೂಚಕ ಪದಗಳು. ಅಂದ್ರೆ ಅವಯಗಳ ಮುಂದೆ, ಭಾವಸೂಚಕ ಅವಯಗಳ ಮುಂದೆ ಸ್ವರ ಬಂದಾಗ ಹಾಗೂ ಆ ಎಂಬ ಪದದ ಮುಂದೆ ಅಕ್ಷರದ ಮುಂದೆ ಅಲ್ಲ, ಸ್ವರ ಬಂದಾಗ ಸಂಧಿ ಮಾಡಬಾರ್ದು. ಹೀಗೆ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿಯಾಗದೇ ಇದ್ದ ಹಾಗೆಯೇ ಇರುವುದು ಕೂಡ ಇದು ಪ್ರಕೃತಿ ಭಾವ ಅಂತ ಹೇಳ್ತೀವಿ. ನೋಡ್ರಿ, ಇನ್ನೊಮ್ಮೆ ನೋಡ್ರಿ, ಪ್ರಕೃತಿ ಭಾವ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಮಾಡಲಿಕ್ಕೆ ಬರಲಿಲ್ಲಪ್ಪ ಅಂತಂದ್ರೆ ಅದು ಇದ್ದ ಹಾಗೆಯೇ ಇರುವುದನ್ನು ನಾವಿಲ್ಲಿ ಪ್ರಕೃತಿ ಭಾವ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಸಂಧಿಗಳ ಬಗ್ಗೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು.